ಕಣೆ, ನಾವು ಎಲ್ಲ ತಿಂಡಿ ತಿಂದಿದ್ದೀವಿ, ನಮಗೇನೂ ಆಗಿಲ್ಲ. ನಿನಗೆ ಮಾತ್ರ ಯಾಕೆ ಹೀಗಾಗ್ತಿದೆ ಅನ್ನೋದೇ ಯಕ್ಷ ಪ್ರಶ್ನೆ. ಹೀಗೂ ಉಂಟೆ. ನನ್ ಕಷ್ಟ ನಿಮ್ಗೇನ್ ಗೊತ್ತಾಗುತ್ತೆ? ಎಲ್ಲದ್ರಲ್ಲೂ ಹಾಸ್ಯ ಹುಡುಕ್ತಿರಲ್ಲ. ಲೇ, ಹಾಸ್ಯ ಇಲ್ದೆ ಹೋದ್ರೆ ಜೀವನಕ್ಕೆಲ್ಲೇ ಬೆಲೆ ಇರುತ್ತೆ. ಅಣ್ಣವರ ಹೇಳಿಲ್ವಾ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನೋಡ್ರಿ ಅದಕ್ಕೆ ನಾನೇನು ಸುಮ್ನೆ ನಾಟಕ ಮಾಡ್ತಿದ್ದೀನಿ ಅನ್ನೋಂಗ್ ಮಾತಾಡ್ತಿದಾರೆ. ತಮಾಷೆ ಸಾಕು ಮಹೇಶ. ಅಲ್ಲ ಕಣೋ, ಇವಳು ಇಷ್ಟೊಂದು ನರಳ್ತಾ ಇರೋದನ್ನ ನೋಡ್ತಿದ್ರು ನೀನ್ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ. ಮೊದ್ಲು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಏನಾಗಿದೆ ಅಂತ ತೋರ್ಸ್ಕೊಂಬ. ಅಕ್ಕ, ಕೋಗಿಲೆ ಕೂಗೋದನ್ನ ನಂಬೋದು, ನರಿ ಕೂಗೋದನ್ನ ಯಾವತ್ತಾದ್ರೂ ನಂಬಕ್ಕಾಗತ್ತ? ಇವಳನ್ನ ಇತ್ತೀಚೆಗೆ ಗಮನಿಸಿದ್ಯಾ? ಸುಸ್ತು ಅಂತ ಬೇಕು ಬೇಕು ಅಂತ ತಲೆ ಸುತ್ತ ಬೀಳೋದು, ಅದೇನೋ ಕೆಲಸ ಮಾಡಕ್ ಹೋಗಿ ಕೈ ಕಾಲು ಮುರ್ಕೊಳ್ಳೋದು. ಈಗ ನೋಡಿದ್ರೆ ವಾಂತಿ ಸುಸ್ತು ಅಂತಿದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವಳನ್ನ ಕರ್ಕೊಂಡು ಹೋಗ್ಬೇಕಾಗಿರೋದು ಡಾಕ್ಟರ್ ಹತ್ರ ಅಲ್ಲ, ಮತ್ತೆ ಮಂತ್ರವಾದಿ ಹತ್ರ. ಏನ್ರಿ ನೀವು ಮಾತಾಡ್ತಿರೋದು? ನಿಮ್ ಪ್ರಕಾರ ನನ್ಗೆ ಯಾವ್ದು ಗಾಳಿ ಸೋಕಿದೆ ಅಂತನಾ? ಅಂತಗಿಂತ ಅಲ್ಲ ಕಣೆ, ಅದೇ ನಿಜ. ನನ್ನ ಪ್ರಕಾರ ನಿನಗೆ ಬೇಕಾಗಿರೋದು ಮಾತ್ರೆ ಅಲ್ಲ, ಮಂತ್ರ ಹಾಕ್ಸಿರೋ ತಾಯ್ತ. ನಿನ್ನನ್ನ ಗಾಳಿ ಗಂಗಪ್ಪನ ಹತ್ರ ಕರ್ಕೊಂಡೋಗಿ ಬೇವಿನ ಕಡ್ಡಿಯಲ್ಲಿ 2 ಏಟ್ ರಪ ರಪ ಬಿತ್ತು ಅಂತಂದ್ರೆ ಒಳಗಡೆ ಸೇರ್ಕೊಂಡಿರೋದು ತಿರ್ಗ್ ನೋಡ್ದೆ ಓಡೋಯ್ತಾ ಇರ್ತದೆ. ನೋಡ್ರಿ ಅದಕ್ಕೆ ಇಲ್ಲಿ ನನ್ ಜೀವ ಹೋದಂಗ ಆಗ್ತಿದೆ. ಇವ್ರು ತಮಾಷೆ ಮಾಡ್ತಾ ನಿಂತಿದ್ದಾರೆ. ಗಂಡನಾಗ ಏನೋ ಮಹೇಶ ಹೀಗ್ ಮಾತಾಡ್ತಾ ಇದೀಯಾ? ಅವಳು ಯೋಗಕ್ಷೇಮ ನೋಡ್ಕೊಳ್ಳೋದು ನಿನ್ ಕರ್ತವ್ಯ ಅಲ್ವೇನೋ? ಹೆಂಡತಿಯಾಗಿ ಮೊದಲು ಅವಳು ಕರ್ತವ್ಯ ಮಾಡೋದಕ್ಕೆ ಹೇಳಿ, ಆಮೇಲೆ ಗಂಡನಾಗಿ ಏನು ಮಾಡ್ಬೇಕು ಅದನ್ನ ನಾನ್ ಮಾಡ್ತೀನಿ. ನನಗೀಗ ತುಂಬಾ ಕೆಲಸ ಇದೆ, ನಾನಿನ್ ಬರ್ತೀನಿ. ಮಹೇಶ, ನೋಡಿದ್ರ ಅದಕ್ಕೆ ಕಟ್ಕೊಂಡಿರೋ ಹೆಂಡತಿನ ಅರ್ಥ ಮಾಡ್ಕೊಳ್ದೆ ಹೇಗ್ ಮಾತಾಡ್ಬಿಟ್ಟು ಹೋಗ್ತಿದ್ದಾರೆ. ಯೋಚನೆ ಮಾಡ್ಬೇಡ ಕುಮುದ. ಅವನ್ ಹೇಗೆ ಅಂತ ನಮಗ್ ಗೊತ್ತಿಲ್ವಾ? ಅವನ್ ಕರ್ಕೊಂಡು ಹೋಗದೆ ಇದ್ರೆ ಏನೋ, ನಡಿ ನಾನೇ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಮನೆ ತುಂಬಾ ಕೆಲಸ ಇದಾವೆ, ಅದನ್ನೆಲ್ಲ ಮಾಡ್ಬಿಟ್ಟು ಹೋಗೋಣ. ಕೆಲ್ಸ ಯಾವಾಗ ಇರಲ್ಲ ಹೇಳು ಕುಮುದ. ಮೊದ್ಲು ನೀನ್ ಹುಷಾರಾಗು, ಅಲ್ಲಿವರೆಗೂ ನಾನು ಅಮೃತ ಕೆಲಸ ಮಾಡ್ಕೋತೇವಿ, ಸರಿನಾ? ನಡಿ ನಡಿ, ಬೇಗ ಆಸ್ಪತ್ರೆಗೆ ಹೋಗಿ ಬರೋಣ. ಮನೆಗ್ ಬೀಗ ಹಾಕಿ ಬೀಗದ ಕೈನ ಮ್ಯಾಕ್ ಕೆಳಗಡೆ ಇಟ್ಬಿಡ್ವಾ.